ಎಲ್ರಿಗೂ ನಮಸ್ಕಾರ. ನಾವು ಇತ್ತೀಚೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಧ್ಯಮಗಳಲ್ಲಿ ಹಲವಾರು ಒಂದು ಸೋಷಿಯಲ್ ಮೀಡಿಯಾ ಅಂತೇಳಿ ಏನು ಹೇಳ್ತೇವೆ, ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ, ಧರ್ಮಸ್ಥಳದ ಬಗ್ಗೆ ಬಹಳವಾಗಿ ಕೆಟ್ಟದಾಗಿ ಅವಮಾನಕಾರಿಯಾಗಿ ಮಾತಾಡುವ ಒಂದು ವಿಷಯವನ್ನು ನಾವು ನೋಡಿದ್ದೇವೆ. ಏನು ಗೊತ್ತಿದೆ ನಿಮಗೆ ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ, ಧರ್ಮದ ಬಗ್ಗೆ, ಧರ್ಮಸ್ಥಳದ ಬಗ್ಗೆ? ನಾವು ನಕಲಿ ದೇವಮಾನವ ಅಂತೇಳಿ ಹೇಳ್ತಾರೆ, ಕೇಳಿದ್ದೇವೆ. ಅಧರ್ಮಸ್ಥಳ ಅಂತೇಳಿ ಹೇಳ್ತಾರೆ. ಧರ್ಮಸ್ಥಳದಲ್ಲಿ ಸಾವಿರಾರು ಕೊಲೆಗಳು ನಡೆದಿವೆ. ಸಾವಿರಾರು ಕೊಲೆ ನಡೀಲಿಕ್ಕೆ ಏನು ಇದು ಮಹಾಭಾರತ ಅಥವಾ ರಾಮಾಯಣ ಯುದ್ಧ ಆಗಿದೆ? ಅಲ್ಲಿ ಏನಾಗಿದೆ? ಆ 1000 ಜನಕ್ಕೆ ಯಾರು ಕುಟುಂಬಸ್ಥರು ಯಾರು ಇಲ್ವಾ? ಪೊಲೀಸ್ನವರು ಆ 1000 ಕೇಸನ್ನು ಸಹ ಬರಿ ಮಾಡಿದ್ದಾರೆ. ಶತಮಾನಗಳ ಕಾಲ ಇತಿಹಾಸ ಇದೆ ನಮ್ಮ ಧರ್ಮಸ್ಥಳಕ್ಕೆ. ಶತಮಾನಗಳ ಕಾಲ ವ್ಯವಸ್ಥಿತವಾಗಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದಂತೆ ಆಡಳಿತವನ್ನು ಹೆಗ್ಗಡೆಯವರ ಮನೆತನದವರು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹೆಗ್ಗಡೆ ಅಂತೇಳಿ ಹೇಳ್ತೇವೆ ಅವರಿಗೆ, ಯಾರು ಪಟ್ಟಕ್ಕೆ ಬರ್ತಾರೋ ಅವರಿಗೆ ಹೆಗ್ಗಡೆ ಅಂತೇಳಿ ಹೇಳ್ತೇವೆ. ವೀರೇಂದ್ರ ಹೆಗ್ಗಡೆಯವರ ಕಾಲದಲ್ಲಿ ಧರ್ಮಸ್ಥಳದ ಖ್ಯಾತಿ ನಮ್ಮ ತಾಲೂಕಿಗೆ, ಬೆಳ್ತಂಗಡಿ ತಾಲೂಕಿಗೆ ಬಿಟ್ಟು, ರಾಜ್ಯ ಬಿಟ್ಟು, ನಮ್ಮ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಮೇತ. ಯಾಕೆಂದರೆ ಅವರು ಮಾಡುವಂಥ ಕೆಲಸ ಕಾರ್ಯಗಳು ಅದೆಷ್ಟು ಜನ ಅವರಿಂದ ಉಪಯೋಗ ಪಟ್ಟಿದ್ದಾರೆ, ಎಷ್ಟು ಜನ ಪ್ರಯೋಜನ ಪಟ್ಟಿದ್ದಾರೆ. ಸುಮಾರು 75,000 ಜನ ಪ್ರತ್ಯಕ್ಷವಾಗಿ ಕೆಲಸದಲ್ಲಿ ಮಾಡ್ತಾಯಿದ್ದಾರೆ. ಪರೋಕ್ಷವಾಗಿ ಎಷ್ಟು ಕುಟುಂಬ ಅವರು ಸಾಕಿರ್ಬೋದು. ಎಂಥ ಒಂದು ಉದ್ಯೋಗ ಸೃಷ್ಟಿ ಮಾಡುವ ಯಾವ ಒಂದು ಗವರ್ಮೆಂಟ್ ಆರ್ಗನೈಸೇಷನ್ ಹೇಗೆ ಮಾಡ್ತಾರೆ ಅದಕ್ಕಿಂತಲೂ ಜಾಸ್ತಿಯಾಗಿ ಮಾಡ್ತಾಯಿದ್ದಾರೆ ಅವರು. ಬಂದವರಿಗೆ ಆದರಾತಿಥ್ಯ, ಊಟದ ವ್ಯವಸ್ಥೆ. ನಾವು ಚಿಕ್ಕಂದಿರಬೇಕಾದ್ರೆ ನಮ್ಮ ಬೆಳ್ತಂಗಡಿ ತಾಲೂಕಲ್ಲಿ ಪದವಿ ಕಾಲೇಜ್ಗಳು ಇಲ್ಲವೇ ಇಲ್ಲ, ಸರ್ಕಾರಿ ಪದವಿ ಕಾಲೇಜ್ಗಳಿಲ್ಲ. ನಮಗೆ ಇಡೀ ತಾಲೂಕಲ್ಲಿ ಉಜಿರೆಯ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜ್. ನಾನು ಅಲ್ಲಿಂದ ಕಲ್ತಿದ್ದೇನೆ. ನಾನಿವತ್ತು ಎಷ್ಟೋ ಜನರಿಗೆ ಉದ್ಯೋಗ ಕೊಡಬೇಕಂತೇಳಿ. ಆದರೆ ಅದಕ್ಕೆ ಕಾರಣ ನಮ್ಮ ವೀರೇಂದ್ರ ಹೆಗ್ಗಡೆಯವರು ಧರ್ಮಸ್ಥಳ ಕ್ಷೇತ್ರ ಮಾಡಿಕೊಟ್ಟ ವಿದ್ಯಾಸಂಸ್ಥೆಗಳು. ಎಷ್ಟೋ ಜನ, ಸಾವಿರಾರು ಮಂದಿ ಇಂಜಿನಿಯರ್ಸ್ ಆಗಿದ್ದಾರೆ, ಡಾಕ್ಟರ್ಸ್ ಆಗಿದ್ದಾರೆ, ಉದ್ಯೋಗಪತಿಗಳಾಗಿದ್ದಾರೆ, IAS ಆಫೀಸರ್ ಆಗಿದ್ದಾರೆ, IPS ಆಫೀಸ್ ಆಗಿದ್ದಾರೆ. 300 ರೂಪಾಯಿ ಫೀಸು. ಇಂಥ ಎಷ್ಟು ಸಂಸ್ಥೆಗಳನ್ನು, ವ್ಯವಹಾರವನ್ನು ನೋಡದೆ ಅವರು ಮಾಡಿದ್ದಾರೆ. ಆರೋಗ್ಯ ಕ್ಷೇತ್ರದಲ್ಲಿ ನಮ್ಮ ಹಾಸ್ಪಿಟಲ್ಸ್ಗಳಾಗಲಿ, ಗ್ರಾಮೋದ್ಯೋಗಗಳ ಇದಾಗಲಿ ಅದೆಷ್ಟು ಕೆಲಸ ಮಾಡಿದ್ದಾರೆ. ಈಗ ಏನೋ ಒಂದು ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಸೌಜನ್ಯ ಎಂಬ ಮುಗ್ಧ ಹುಡುಗಿಯ ಕೊಲೆಯಾಗಿದೆ ಅಂಥೇಳಿ, ಬರ್ಬರವಾಗಿ ಕೊಲೆಯಾಗಿದೆ. ಆಗಬಾರ್ದು, ಅವಳಿಗೆ ನ್ಯಾಯ ಸಿಗಬೇಕು. ಇದರಲ್ಲಿ ಯಾವ ಸಂಶಯವೂ ಸಹ ಇಲ್ಲ. CBI ಅವರಿಗೆ ಒಪ್ಪಿಸಿದರು ಸರ್ಕಾರ. CBI ಅವರಿಗೆ ಯಾವುದೇ ಸಾಕ್ಷ್ಯಾಧಾರ ಇಲ್ಲ ಅಂಥೇಳಿ ಅದನ್ನು ಅವರು ಕೇಸನ್ನು ಕ್ಲೋಸ್ ಮಾಡಿದ್ದಾರೆ. ಈಗ ಗವರ್ಮೆಂಟ್ನವರು SIT ಅನ್ನು ತನಿಖೆ ಫಾರ್ಮ್ ಮಾಡಿದ್ದಾರೆ. SIT ಅವರು ಬಹಳ ಸರಿಯಾದ ದಾರಿಯಲ್ಲಿ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಯಾರು ತಪ್ಪಿತಸ್ಥರೋ ಅವರಿಗೆ ಶಿಕ್ಷೆ ಆಗಬೇಕು, ಅದರಲ್ಲಿ ಸಂಶಯ ಇಲ್ಲ. ಆದರೆ ಇನ್ನೊಬ್ಬರ ತೇಜೋವಧೆ ಮಾಡುವ ಹಕ್ಕು ಯಾರಿಗೂ ಇಲ್ಲ. ನಕಲಿ ದೇವಮಾನವ ಅಂತ ಹೇಳ್ತೀರಿ. ಯಾರೀ ನಕಲಿ ದೇವಮಾನ? ನೀವು ಎಷ್ಟು ಜನರಿಗೆ ನೀವು ಕೆಲಸ ಕೊಟ್ಟಿದ್ದೀರಿ? ನೀವು ಎಷ್ಟು ಜನರಿಗೆ ಸಂಸಾರವನ್ನು ಬದುಕಿಸಿದ್ರಿ? ಅವರೇನು ದೇವಮಾನವಂತೆ ಯಾವತ್ತೂ ಹೇಳ್ಕೊಳ್ಳಿಲ್ಲ. ಅಂತಹ ದೇವತಾ ಪುರುಷನಿಗೆ ಅವರು ಮಾಡಿದ ಎಲ್ಲ ಕೆಲಸವನ್ನು ಮರೆತು ನೀವು ಈಗ ಯಾವುದೇ ಒಂದು ಸಾಕ್ಷ್ಯಾಧಾರ ನಮ್ಮಲ್ಲಿ ಸಾಕ್ಷ್ಯಾಧಾರ ಇದೆ, ನಮ್ಮ ಮೊಬೈಲ್ನಲ್ಲಿ ಸಾಕ್ಷ್ಯಾಧಾರ ಇದೆ ಅಂತೇಳಿ ಹೇಳುವವರು ಕೊಡ್ಬೋದಲ್ಲ. ಅವರು ಇಷ್ಟು ವರ್ಷ 12 ವರ್ಷದಿಂದ ನೀವು ಯಾಕೆ ಅದನ್ನು ತಳ್ಕೊಂಡು ಹೋಗ್ತಾ ಇದ್ದೀರಾ? ಇದೊಂದು ಜೀವಂತ ಆಗಿರಬೇಕು ನಿಮಗೆ. ಈ ಕೇಸು, ಸೌಜನ್ಯ ಕೇಸು ಜೀವಂತ ಆದರೆ ಮಾತ್ರ ಕೆಲವರ ಜೀವನ ನಡೀತಾ ಇದೆ. ಇದರಲ್ಲಿ ನನ್ನ ಪ್ರಕಾರ ಇದು ಖಾಲಿ ಧರ್ಮಸ್ಥಳ ಕ್ಷೇತ್ರ ಅಲ್ಲ. ಉಡುಪಿಯ ಮಹರ್ಷಿಗಳು, ವ್ಯಾಸರಾಯರು ಬಂದು ಅಲ್ಲಿ ನಡೆಯುವಂತಹ ಚಟುವಟಿಕೆಗಳನ್ನು ನೋಡಿ ಇದು ಖಾಲಿ ಸ್ಥಳವಲ್ಲ, ಇದು ಧರ್ಮಸ್ಥಳ ಎಂದು ಹೇಳಿದರು. ಎಂಥ ಧರ್ಮ ಕಾರ್ಯಗಳು! ಪ್ರತಿ ವರ್ಷ ಸರ್ವಧರ್ಮ ಸಮ್ಮೇಳನ ಆಗತ್ತೆ, ಅಲ್ಲಿ ದೀಪೋತ್ಸವ ಆಗತ್ತೆ. ಅಂಥ ಕ್ಷೇತ್ರವನ್ನು ನೀವು ಇವತ್ತು ಅಧರ್ಮಸ್ಥಳ ಅಂತೇಳಿ ಹೇಳ್ತೀರಲ್ಲ. ಯಾರು ಹೋರಾಟಗಾರರು? ನಾವು ಹೋರಾಟ ಮಾಡಿ ಬಂದವರೇ. ಹೋರಾಟಗಾರ ಯಾರು? ನಿಮ್ಮ ವ್ಯಕ್ತಿತ್ವ ಏನು? ನಿಮ್ಮ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಏನು? ಜನರು ಯಾರ ಮಾತನ್ನು ಕೇಳಬೇಕು ಅಂಥ ವ್ಯವಧಾನ ನಮ್ಮ ಹಿಂದೂಗಳಲ್ಲಿ ಇರಬೇಕು. ಇದು ವ್ಯವಸ್ಥಿತ ಪಿತೂರಿ. ಪಕ್ಕದ ಕೇರಳ ರಾಜ್ಯದವರು ನಮ್ಮಲ್ಲಿ ಈ ಕೇಸಲ್ಲಿ ಭಾರಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ. ಯಾಕೆ? ಪಾಶ್ಚಾತ್ಯ ದೇಶಗಳು, ಮಿಷನರಿಗಳು ಹಲವಾರು
ಸಂಘ ಸಂಸ್ಥೆಗಳು ನಮ್ಮ ಹಿಂದೂ ಸನಾತನ ಧರ್ಮವನ್ನು ಹೇಗಾದರೂ ಮಾಡಿ ಭಾರತದಿಂದ ತೊಲಗಿಸಬೇಕು ಎಂಬ ಬಹಳ ಮಹದುದ್ದೇಶದಿಂದ ಕೆಲಸ ಕಾರ್ಯ ಮಾಡ್ತಾ ಇದ್ದಾರೆ. ಇದು ಆಗಬಾರ್ದು. ಧರ್ಮಸ್ಥಳವನ್ನು ನಾನು ಹತ್ತಿರದಿಂದ ನೋಡಿದ್ದೇನೆ. ಯಾವುದೇ ರೀತಿಯಲ್ಲಿ ಅನಾಚಾರ ಆಗುವುದಿಲ್ಲ. ಆದರೂ ಸಹ ನಾನು ನಿಮಗೆ ಒಂದು ಟಿ ವಿ ಶೋಲ್ಲಿ ಅಲ್ಲಿ ಕೆಲಸ ಮಾಡಿದಂತಹ ಡಾಕ್ಟ್ರು ಆರೋಗ್ಯ ಗವರ್ಮೆಂಟ್ ಡಾಕ್ಟ್ರು ಅವ್ರು ಹೇಳ್ತಾಯಿದ್ರು, ಅವರು 70 ಪೋಸ್ಟ್ ಮಾರ್ಟಮ್ಗಳನ್ನು ಅವರು ಮಾಡಿದ್ದಾರೆ. ಅನಾಥ ಶವಗಳ ಪೋಸ್ಟ್ ಮಾರ್ಟಮ್, ನದಿಯಲ್ಲಿ ಬಿದ್ದವರು ಅಥವಾ ಬಂದು ಅಶಕ್ತರಾಗಿ ಬಂದು ಬಿದ್ದವರು, ಅಂಥ ಎಲ್ಲ ಅನಾಥ ಶವಗಳನ್ನು ಪೋಸ್ಟ್ ಮಾರ್ಟಮ್ ಮಾಡಿಕೊಂಡು ಅಲ್ಲಿ ನದಿ ತಟದಲ್ಲಿ ಹಾಕಿದ್ದಾರೆ ಅಂತೇಳಿ. ಅಂಥ ಕ್ಲಿಯರ್ ಆಗಿ ಇರಬೇಕಾದ್ರೆ ಈ ಸೋಷಿಯಲ್ ಮೀಡಿಯಾ, ನನ್ನ ರಿಕ್ವೆಸ್ಟು ನಮ್ಮ ಹಿಂದೂ ಬಾಂಧವರಲ್ಲಿ, ನಮ್ಮ ಸಮಾಜದವರಲ್ಲಿ ಏನಂತ ಹೇಳ್ತಾ ಅಂದರೆ, ಯಾವುದೇ ವದಂತಿಗಳಿಗೆ ಕಿವಿ ಕೊಡಬೇಡಿ. ಈಗ ನ್ಯಾಯಾಲಯದಲ್ಲಿದೆ. ಈಗ ಫುಟ್ಬಾಲ್ ಬಾಲ್ ಈಸ್ ಇನ್ ದ ಕೋರ್ಟ್ ಆಫ್ ಲಾ. ನಾವು ಎಲ್ಲ ನ್ಯಾಯಕ್ಕೆ ಬೆಲೆ ಕೊಡುವವರು. ಮಾತೆತ್ತಿದ್ರೆ ಕೆಟ್ಟ ಮಾತಾಡುವ ನಮ್ಮ ಮನಸ್ಥಿತಿ ಇಲ್ಲ, ಅಥವಾ ನಮ್ಮ ಸಂಸ್ಕಾರ ಸಹ ಅಲ್ಲ. ಮಾತಾಡಲಿಕ್ಕೆ ಬರುವುದಿಲ್ಲ ಅಂತ ಹೇಳಿವಲ್ಲ, ಆದರೆ ಅದಕ್ಕೆ ಸಂಸ್ಕಾರಯುತವಾಗಿ ಕೇಳಿ. ಯಾವುದೇ ವದಂತಿಗಳಿಗೆ ಕೇಳಬೇಡಿ. ಖಾಲಿ ನ್ಯಾಯಕ್ಕೆ ನೀವು ನಂಬಿ. ಈ ನ್ಯಾಯಕ್ಕೆ ನಂಬಿದರೆ ಖಂಡಿತವಾಗಿ ನನಗೆ ಖಂಡಿತ ವಿಶ್ವಾಸವಿದೆ, 400 ವರ್ಷಗಳ ಮೇಲೆ ಈ ಇತಿಹಾಸವಿರುವ ದೇವಸ್ಥಾನ, ಅದೆಷ್ಟೋ ಲಕ್ಷಾಂತರ ಜನರಿಗೆ ಬದುಕನ್ನು ಕೊಟ್ಟ ದೇವಸ್ಥಾನ, ಲಕ್ಷಾಂತರ ಜನರಿಗೆ ಸಾವಿರಾರು ಜನರಿಗೆ ದಿನನಿತ್ಯ ಭೋಜನ ವ್ಯವಸ್ಥೆ ಮಾಡುವ ದೇವಸ್ಥಾನ, ಕೊಡುವ ದೇವಸ್ಥಾನ ಯಾವತ್ತೂ ಆ ಧರ್ಮಾಧಿಕಾರಿಗಳು, ಆ ಧರ್ಮಪೀಠದಲ್ಲಿ ಕೂತ್ಕೊಂಡವರು ಯಾವತ್ತೂ ಮಾಡುವುದಿಲ್ಲ ಎಂಬ ದೃಢ ವಿಶ್ವಾಸ ನನಗಿದೆ. ಹಾಗಾಗಿ ನ್ಯಾಯ ಸಿಗಬೇಕು. ಯಾವ ಹುಡುಗಿಗೆ ಸಹ ಯಾರು ಸಹ ಅಲ್ಲಿ ಅನ್ಯಾಯ ಅವರ ಇದಾದರೆ ಅವರಿಗೆ ನ್ಯಾಯ ಸಿಗಬೇಕು ಎಂಬ ನನ್ನ ಈ ಕಳಕಳಿಯ ಪ್ರಾರ್ಥನೆ. ಧರ್ಮಸ್ಥಳದ ಲಕ್ಷಾಂತರ ಭಕ್ತರು ಅಲ್ಲಿ ನಡೀತಾ ಇರ್ತಕ್ಕಂಥ ಬೆಳವಣಿಗೆಗಳಿಂದ ತುಂಬ ಆತಂಕದಲ್ಲಿ ದುಗುಡದಲ್ಲಿದ್ದಾರೆ ಸರ್. ಏನು ಆಗಿದೆಯೋ ಏನು ಆಗುತ್ತೋ ಅನ್ನೋ ಆತಂಕದ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಖಂಡಿತ ಯಾರೂ ಆತಂಕ ಪಡುವ ಅಗತ್ಯ ಇಲ್ಲ. ಶ್ರೀಕೃಷ್ಣ ಪರಮಾತ್ಮನಿಗೆ ಕಳಂಕ ಬರಲಿಲ್ವಾ? ಶ್ರೀರಾಮಚಂದ್ರನಿಗೆ ಕಳಂಕ ಬರಲಿಲ್ವಾ? ಯಾರಿಗೆ ಕಳಂಕ ಬರಲಿಲ್ಲ? ಈ ಜಗತ್ತಿನಲ್ಲಿ ಹುಟ್ಟಿದ ನಂತರ ಯಾವುದೇ ಕೆಲಸ, ಎಷ್ಟೇ ಒಳ್ಳೆಯ ಕೆಲಸ ಮಾಡಿದರೂ ಸಹ ನಾವು ಜನರ ಮುಂದೆ ಕೆಲವೊಂದು ವಿಷಯದಲ್ಲಿ ಆ ದೂಷಣೆ ಆರೋಪಗಳು ಬರುವುದು ಸಹಜ. ಯಾವುದೇ ಆತಂಕ ಪಡಬೇಕಂತೇಳಿಲ್ಲ. ಯಾಕೆಂದರೆ ಸತ್ಯ ಯಾವಾಗಲೂ ಸತ್ಯವೇ ಆಗಿರುತ್ತೆ. ಕಣ್ಣಾರೆ ಕಂಡರೂ ಪರಾಂಬರಿಸಿ ನೋಡು ಎಂಬ ಗಾದೆ ಇದೆ. ನಾವು ಕಣ್ಣಾರೆ ಕಂಡರೂ ಸಹ ಒಂದು ಸರ್ತಿ ಪರಾಂಬರಿಸಿ ನೋಡಬೇಕಂತೆ. ಹಾಗಿರ್ಬೇಕಾದ್ರೆ ಸುಮ್ಮನೆ ನೀನು ಅವರು 1000 ಕೊಲೆ ಮಾಡಿದ್ದಾರೆ, ಅಲ್ಲಿ ಸಾವಿರಾರು ಜನರ ಕಾಣೆಯಾಗಿದ್ದಾರೆ, ಅಲ್ಲಿ ಹೋದವರೆಲ್ಲ ಸಾಯ್ತಾರೆ, ಬಂದ ಹುಡುಗಿಯರಿಗೆಲ್ಲ ರೇಪ್ ಮಾಡ್ತಾರೆ. ಎಂಥ ಕೆಟ್ಟ ಸಾಮಾಜಿಕ ಇದನ್ನು ನೋಡ್ತಾ ಇದ್ದೀವಿ ನಾವು. ಇದೆಲ್ಲ ಸುಳ್ಳು. ಖಂಡಿತವಾಗಿ ಸತ್ಯಕ್ಕೆ ಸತ್ಯಮೇವ ಜಯತೆ. ನಾವು ಯಾವಾಗಲೂ ಕೃಷ್ಣ ಮಂದೇ ಜಗದ್ಗುರು ಹೇಳ್ತೇವೆ ಅವರ ಕೃಷ್ಣನ ಏನು ನಾವು ಉಪದೇಶ ಕೇಳಿದವ, ಎಲ್ಲರೂ ಒಳ್ಳೆಯದಾಗಬೇಕು, ಈ ಜಗತ್ತಿನಲ್ಲಿರುವ ಎಲ್ಲರೂ ಒಳ್ಳೆಯದಾಗಬೇಕು. ಸತ್ಯ ಯಾವಾಗಲೂ ಸತ್ಯವೇ. ಸತ್ಯ ಯಾವತ್ತೂ ಅಸತ್ಯ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಒಂದಲ್ಲ ಒಂದು ದಿವಸ ಸತ್ಯ ಹೊರಗಡೆ ಬರುತ್ತೆ. ನಮ್ಮ ಧರ್ಮಾಧಿಕಾರಿಗಳು, ನಮ್ಮ ಧರ್ಮಸ್ಥಳ ಇನ್ನೂ ಹೆಚ್ಚಿನ ಶಕ್ತಿಯಲ್ಲಿ ಮುಂದೆ ಬರ್ತದೆ. ಕೀರ್ತಿ ಅಂತಾರಾಷ್ಟ್ರೀಯ ಮಟ್ಟವಾಗಿ ಎಷ್ಟೋ ಈಗಾಗಲೇ ಲಕ್ಷಾಂತರ ಜನರು ಉಪಯೋಗ ಪಡಿತಾ ಇದ್ದಾರೆ. ಕೋಟ್ಯಾಂತರ ಜನರು ಅದರ ಉಪಯೋಗ ಪಡಬೇಕು. ಮತ್ತೊಂದು ವಿಷಯ ಹೇಳ್ತೇನೆ ನಾನು, ಯಾವತ್ತೂ ಒಂದು ದೊಡ್ಡ ಸಂಸ್ಥೆ ನಡೆಸಬೇಕಾದ್ರೆ ಕೆಲವರಿಗೆ ಅವರಿಗೆ ನೋವಾಗೋದು. ಯಾಕೆಂದರೆ ಆ ಸಿಸ್ಟಮಲ್ಲಿ ಕೆಲವೊಮ್ಮೆ ಟಫ್ ಸ್ಟ್ಯಾಂಡ್ಸ್ ತಗೊಳ್ಬೇಕಾಗತ್ತೆ. ಪ್ರತಿಯೊಂದು ವಿಷಯದಲ್ಲಿ ಸಹ ಈಗ ಫಾರ್ ಎಕ್ಸಾಂಪಲ್ ತುಂಬ ಕ್ಯೂ ಇದೆ, ಆ ಕ್ಯೂ ಅನ್ನು ಸರಿಯಾಗಿ ನಿಲ್ಲಿಸೋದು, ದೇವರ ದರ್ಶನಕ್ಕೆ ಒಂದು ಸಿಸ್ಟಮ್ ತರಿಸೋದು, ಇದು ಎಲ್ಲ ಒಂದು ವ್ಯವಸ್ಥೆ. ಆ ವ್ಯವಸ್ಥೆ ಮಾಡಬೇಕಾದ್ರೆ ಕೆಲವೊಮ್ಮೆ ಖಂಡಿತವಾಗಿ ಅದರಲ್ಲಿ ಲೋಪದೋಷಗಳು ಇರ್ಬೋದು ಅಥವಾ ಆಗುತ್ತೆ. ಯಾಕೆಂದರೆ ಎಲ್ಲವನ್ನು ನಾವು ಧರ್ಮಾಧಿಕಾರಿಗಳು ನೋಡಲಿಕ್ಕಾಗೋದಿಲ್ಲ ಅಥವಾ ಅವರ ತಮ್ಮಂದಿರು ನೋಡಲಿಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಕೆಲವು ದೋಷಗಳು ಆಗಿರ್ಬೋದು, ಇಲ್ಲ ಅಂತೇಳಿ ಹೇಳಲಿಕ್ಕೆ ಆಗೋದಿಲ್ಲ. ಆ ವ್ಯವಸ್ಥೆಯನ್ನು ಖಂಡಿತವಾಗಿ ಗಮನಕ್ಕೆ ತಂದರೆ ಯಾವತ್ತೂ ಧರ್ಮಾಧಿಕಾರಿಗಳು ಅದಕ್ಕೆ ಪಾಸಿಟಿವ್ ಆಗಿ ರೆಸ್ಪಾನ್ಸ್ ಮಾಡಿಕೊಂಡು ಈಗ ಅಲ್ಲಿ ಇರುವ ಸ್ವಚ್ಛತೆ, ಸುತ್ತಮುತ್ತಲಿನ ತಾಲೂಕಿನ ದೇವಸ್ಥಾನಗಳು ಮಾತ್ರ ಅಲ್ಲ, ಇಡೀ ರಾಜ್ಯದ ದೇವಸ್ಥಾನಗಳ ಜೀರ್ಣೋದ್ಧಾರ, ಆಮೇಲೆ ದೇವಸ್ಥಾನದ ಪರಿಸರದ ಶುಚಿತ್ವ, ಇಂಥ ಎಲ್ಲ ಅದ್ಭುತ ಕೆಲಸ ಮಾಡಿದವರಿಗೆ ಯಾಕೆ ಹೆದರಿಕೆ? ನಾವೆಲ್ಲ ನಮ್ಮ ವೀರೇಂದ್ರ ಹೆಗಡೆಯವರೊಟ್ಟಿಗೆ ಇದ್ದೇವೆ, ಧರ್ಮಾಧಿಕಾರಿಗಳಿಗೂ ಇಟ್ಟಿದ್ದೇವೆ. ನ್ಯಾಯಕ್ಕೆ ಜಯ ಸಿಗಬೇಕು, ಸತ್ಯಕ್ಕೆ ಜಯ ಸಿಗಬೇಕು ಅಂತೇಳಿ ನಾನು ಮತ್ತೊಮ್ಮೆ ಹೇಳ್ತಾರೆ. ಯಾರು ಭಯಪಡುವ ಆತಂಕ ಇಲ್ಲ. ಸತ್ಪ್ರಜೆಗಳಿಗೆ ಯಾವತ್ತೂ ಸಹ ದೇವರ ಬಲ ಇದೆ. ಅಣ್ಣಪ್ಪ ಸ್ವಾಮಿಯ ಬಲ ಇದೆ. ಅಣ್ಣಪ್ಪ ಸ್ವಾಮಿ ಅಂದರೆ ಮಂಜುನಾಥನ ಕ್ಷೇತ್ರದಲ್ಲಿರುವ ಒಬ್ಬ ದೈವ.
ಅವನ ಎದುರಲ್ಲಿ ತಪ್ಪು ಮಾಡಿದವರಿಗೆ ಅವನು ಶಿಕ್ಷೆ ಮಂಜುನಾಥ ಸ್ವಾಮಿ ಯಾವತ್ತೂ ಶಿಕ್ಷೆ ಕೊಡಲ್ಲ. ಶಿಕ್ಷೆ ಕೊಡೋದು ಅಣ್ಣಪ್ಪ ಸ್ವಾಮಿ. ಅಣ್ಣಪ್ಪ ಸ್ವಾಮಿ ತಪ್ಪು ಮಾಡಿದವರಿಗೆ ಖಂಡಿತ ಶಿಕ್ಷೆ ಕೊಡ್ತಾನೆ. ಕೊಲೆ ಮಾಡಿದವರು ಇವತ್ತಲ್ಲ ನಾಳೆ. ನಾವು ಸಹ ಈಗ ಯಾರ ಮೇಲೂ ಕೊಲೆ ಆರೋಪ ಮಾಡ್ಬೋದು. ಯಾರು ಹೋರಾಟಗಾರರು ಅವ್ರು ನೀವೇ ಕೊಲೆ ಮಾಡಿದಂತೇಳಿ ಹೇಳ್ಬೋದು. ನನ್ನ ನ್ಯಾಯಾಂಗ ವ್ಯವಸ್ಥೆಗೆ, ನನ್ನ SITಗೆ ಮನವಿ ಒಂದೇ, ನ್ಯಾಯವನ್ನು ನೀವು ದೊರಕಿಸಿಕೊಡ್ಬೇಕು. ಆ ನ್ಯಾಯವನ್ನು ದೊರಕಿಸಿಕೊಡುವುದಲ್ಲ ಮಾತ್ರವಲ್ಲ, ಯಾರೆಲ್ಲ ಸುಳ್ಳು ಸುದ್ದಿಯನ್ನು ಹರಡಿದ್ದಾರೆ, 1,000 ಕೊಲೆಗಳಾಗಿದ್ದಾವೆ ಅಂತೇಳಿ ಯಾರೆಲ್ಲ ಹೇಳಿದ್ದಾರೆ ಅವರನ್ನು ಸಹ ವಿಚಾರಣೆಗೊಳಪಡಿಸಿ ಅವರು 1000 ಕೊಲೆಗಳಾದ ಅವರು ಸಾಕ್ಷ್ಯ ಕೊಡದಿದ್ದರೆ ಅವರಿಗೆ ಸಹ ಜೀವಾವಧಿ ಶಿಕ್ಷೆಯನ್ನು ಕೊಡಬೇಕು. ಈ ವಿಷಯವನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ.